ಮತದಾನದ ದಿನ ಒಂದಿಷ್ಟು ಗೊಂದಲಗಳು ಕೂಡ ನಡೀತಾ ಇದ್ದಾವೆ. ಮಂಡ್ಯ ಜಿಲ್ಲಾಡಳಿತ ಎಡವಟ್ಟೊಂದನ್ನು ಮಾಡಿಕೊಂಡಿದೆ. ಇದು ಜನರ ಆಕ್ರೋಶಕ್ಕೆ ಗುರಿಯಾಗಿದೆ. ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರಿಲ್ಲ ಅಂತ 45 ಮಂದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರು ಡಿಲೀಟ್ ಆಗಿದೆ ಅಂದ್ರೆ ಒಟ್ಟು 45 ಹೆಸರುಗಳು ಡಿಲೀಟ್ ಆಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದ ಮಳವಳ್ಳಿ ತಾಲೂಕಿನ ದಾಸನದೊಡ್ಡಿಯಲ್ಲಿ ನಡೆದಿರುವಂಥ ಘಟನೆ ಇದು. 45 ಹೆಸರು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗಿದೆ. ಅದು ಒಂದೇ ಗ್ರಾಮದ 45 ಹೆಸರುಗಳು ನಾಪತ್ತೆಯಾಗಿದೆ. ಇದು ಹೇಗೆ ಸಾಧ್ಯ ಅಂತ ಗ್ರಾಮಸ್ಥರು ಪ್ರಶ್ನೆ ಕೇಳ್ತಾ ಇದ್ದಾರೆ. ನಮಗೆ ಮತದಾನಕ್ಕೆ ಅವಕಾಶ ಸಿಗ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ 209 ತಡೆದು ಪ್ರತಿಭಟನೆಯನ್ನ ಕೂಡ ಮತದಾನ ವಂಚಿತರು ಮಾಡಿದ್ದಾರೆ ಎನ್ನುವಂತ ಡೀಟೇಲ್ ಮತ್ತು ಅದಕ್ಕೆ ಸಂಬಂಧಿಸಿದಂಥ ದೃಶ್ಯ ನೋಡ್ತಾ ಇದ್ದೀರಿ ನೀವು. 45 ಹೆಸರು ಒಂದೇ ಗ್ರಾಮದಲ್ಲಿ ಮಿಸ್ ಆಗೋದಕ್ಕೆ ಹೇಗೆ ಸಾಧ್ಯ, ಡಿಲೀಟ್ ಆಗೋದಕ್ಕೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನು ಅವ್ರು ಕೇಳ್ತಾ ಇದ್ದಾರೆ. ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋದು ಸಹಜ, ಆದರೆ 45 ಹೆಸರು ಏಕಾಏಕಿ ಬಿಟ್ಟು ಹೋಗಿದ್ದು ಹೇಗೆ ಅನ್ನೋದು ಈ ಜನ ಕೇಳ್ತಾ ಇರುವಂತ ಪ್ರಶ್ನೆ. ಸ್ಥಳೀಯ ಚುನಾವಣಾ ಅಧಿಕಾರಿಗಳಿಗೆ ಸುಮಾರು ಹೆಚ್ಚು ಕಮ್ಮಿ 40 ಮತಗಳು ಈ ಬಾರಿ ಮಿಸ್ ಆಗಿದೆ. ಯಾವುದು ಈ ಎಂ ಪಿ ಚುನಾವಣೆ ಮಿಸ್ ಆಗಿದೆ. ಕಳೆದ MLA ಚುನಾವಣೆಯಲ್ಲಿ ಇವರೆಲ್ಲ ಮತ ಚಲಾಯಿಸಿದ್ದು ಈ ಬಾರಿ ಮಿಸ್ ಆಗಿದೆ. ಇದು ಉದ್ದೇಶಪೂರ್ವಕವಾಗಿ ತಾಲೂಕು ಪಂಚಾಯಿತಿಯ ತಾಲೂಕು ಮಟ್ಟದ ತಹಸೀಲ್ದಾರ ಒಂದು ಕಚೇರಿಯ ನಿರ್ಲಕ್ಷ್ಯ ಇದು ಕಾಣ್ತಾ ಇದೆ. ಇದು ಉದ್ದೇಶಪೂರ್ವಕವಾಗಿ ಮಾಡಿರೋದು ಅಂತದ್ದು ಸ್ವಲ್ಪ ಅನುಮಾನ ಮೂಡ್ತಾ ಇದೆ. ಇದರಲ್ಲಿ ಉದ್ದೇಶಪೂರ್ವಕವಾಗಿ ಅಂತಂದ್ರೆ ಇವಾಗ ಕಳೆದ MLA ಎಲೆಕ್ಷನ್ನಲ್ಲಿ ಇವರೆಲ್ಲ ಮತ ಚಲಾಯಿಸಿದ್ದು ಇವಾಗ ಹಾಲಿ ಸದಸ್ಯರ ಒಂದು ಗ್ರಾಮ ಪಂಚಾಯತಿ ಸದಸ್ಯರ ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಮತದಾನ ಈವರೆಗೆ ಆಗಿದೆ ಅನ್ನುವಂಥ ಡೀಟೇಲ್ ನೋಡ್ತಾ ಇದ್ದೀರಿ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. 11 ಗಂಟೆಯವರೆಗಿನ ಅಂಕಿಅಂಶ ಇದು. ಬೆಂಗಳೂರು ಕೇಂದ್ರ 19% ಜನ ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಅಂದ್ರೆ ಒಟ್ಟು ಮತದಾರರ ಪೈಕಿ 19.21% ಜನ ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಬೆಂಗಳೂರು ಉತ್ತರ ರಾಜ್ಯದ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರ. ಇಲ್ಲಿ 19.78% ಮಂದಿ ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಕಳೆದ ಬಾರಿ ಅತ್ಯಂತ ಕಡಿಮೆ ಮತದಾನ ಆದಂಥ ಕ್ಷೇತ್ರ. ಇಲ್ಲಿ 19.81% ಇಲ್ಲಿಯವರೆಗೆ ಅಂದರೆ 11 ಗಂಟೆವರೆಗಿನ ಅಂಕಿಅಂಶ ಅನ್ನೋದು ಈಗ ಸಿಗ್ತಾ ಇರೋದು ಡೀಟೇಲು. ಬೆಂಗಳೂರು ಗ್ರಾಮಾಂತರ ಸಾಮಾನ್ಯವಾಗಿ ಹೆಚ್ಚು ಪೈಪೋಟಿ ಇರುವಂಥ ಕ್ಷೇತ್ರದಲ್ಲಿ ಹೆಚ್ಚು ಮತದಾನ ಆಗುತ್ತೆ. ಇದು ಅದೇ ಮುನ್ಸೂಚನೆಯನ್ನು ತೋರಿಸ್ತಾ ಇದೆ. 20.35% ಮತದಾನ ಆಗಿದೆ. ತುಮಕೂರಲ್ಲಿ 23.32% ಮತದಾನ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಾಗಿದೆ. ಕಳೆದ ಬಾರಿ 77% ವೋಟಿಂಗ್ ಆಗಿತ್ತಲ್ಲಿ. ಹಾಸನ 22.03%, ಅಂದರೆ 100 ಮತದಾರರ ಪೈಕಿ 22 ಮಂದಿ ಈಗಾಗಲೇ ಬಂದು ವೋಟ್ ಹಾಕಿದ್ದಾರೆ ಅಂತ ಲೆಕ್ಕ. ಚಿಕ್ಕಬಳ್ಳಾಪುರದಲ್ಲಿ 21.92% ಮಂದಿ ತಮ್ಮ ಹಕ್ಕು ಚಲಾಯಿಸಿದ್ದಾರೆ ಈವರೆಗೂ ಕೂಡ. ಬೆಳಗ್ಗೆ ತುಂಬ ಉತ್ಸಾಹ ಇತ್ತು, ಆ ನಂತರ ಆ ಉತ್ಸಾಹ ಕಡಿಮೆ ಆಯಿತು. ಕಾರಣ ಬಿಸಿಲು. ಉಡುಪಿ ಚಿಕ್ಕಮಗಳೂರಲ್ಲಿ 29.03% ವೋಟಿಂಗ್ ಆಗಿದೆ ಇಲ್ಲಿಯವರೆಗೂ ಕೂಡ. ಇದನ್ನು ಬಿಟ್ಟರೆ ದಕ್ಷಿಣ ಕನ್ನಡ 30 ಕ್ರಾಸ್ ಆಗಿದೆ, 31ರ ಹತ್ರ ವೋಟಿಂಗ್ ಆಗಿದೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. 11 ಗಂಟೆಯವರೆಗಿನ ಅಂಕಿಅಂಶ ಅಷ್ಟೇ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸಾಮಾನ್ಯ ಹೆಂಗೆ ಅಂತಂದರೆ ಬೆಳಗ್ಗೆ ಬಹಳ ಉತ್ಸಾಹದಿಂದ ವೋಟಿಂಗ್ ಆಗುತ್ತೆ, ಆ ನಂತರ ಬಿಸಿಲು ಹೆಚ್ಚಾದಂಗೆ ಜನ ಬರೋದಿಲ್ಲ, ಕಡಿಮೆ ಆಗ್ತಾ ಬರುತ್ತೆ, ವೋಟಿಂಗ್ ಕಡಿಮೆ ಆಗ್ತಾ ಬರುತ್ತೆ. ಮತ್ತೆ ಸಂಜೆ ಹೊತ್ತಿಗೆ ಮತ್ತೆ ಇನ್ಕ್ರೀಸ್ ಆಗುತ್ತೆ ವೋಟಿಂಗು. ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ವೋಟಿಂಗ್ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಚುನಾವಣಾ ಆಯೋಗ ಇದೆ. ಅದೇ ಪ್ರಯತ್ನವನ್ನು ಕೂಡ ಚುನಾವಣಾ ಆಯೋಗ ಮಾಡ್ತಾ ಇದೆ. ಕಳೆದ ಬಾರಿಗೂ ಈ ಬಾರಿಗೂ ಅನೇಕ ವ್ಯತ್ಯಾಸಗಳು ಆಗಿದ್ದಾವೆ. ವೋಟಿಂಗ್ ಪ್ಯಾಟರ್ನಲ್ಲಿ, ವೋಟಿಂಗ್ ಮಾಡೋ ವಿಚಾರದಲ್ಲಿ ಮತ್ತು ಸವಲತ್ತುಗಳ ವಿಚಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಚುನಾವಣಾ ಆಯೋಗ ಮಾಡಿದೆ. ಹಿರಿಯರಿಗೆ ಮನೆಯಲ್ಲೇ ವೋಟ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಯಿತು, ದಿವ್ಯಾಂಗರಿಗೆ ಮನೆಯಲ್ಲೇ ವೋಟ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಯಿತು. ಸೊ ಈ ರೀತಿ ವ್ಯವಸ್ಥೆಯನ್ನು ಇನ್ನಷ್ಟು ಸುಲಲಿತವಾಗಿ ಮಾಡುವಂಥ ಪ್ರಯತ್ನಗಳಾಗಿದೆ. ಚುನಾವಣಾ ಆಯೋಗಕ್ಕೆ ಅಪ್ರಿಷಿಯೇಟ್ ಮಾಡಬೇಕು ಆ ವಿಚಾರಕ್ಕೆ ಸಂಬಂಧಿಸಿದಂತೆ. ಯಾಕಂತಂದರೆ 97 ಕೋಟಿ ಮತದಾರರಿರುವಂಥ ದೇಶ ಇದು. 97 ಕೋಟಿ ಮತದಾರರಿರುವಂಥ ದೇಶದಲ್ಲಿ ಎಲೆಕ್ಷನ್ ಮಾಡೋದು ಅಂತಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಸೊ ಆ ಅತ್ಯಂತ ಕಠಿಣ ಜಟಿಲ ಸವಾಲನ್ನು ಮೆಟ್ಟಿ ನಿಲ್ಲುವಂಥ ಪ್ರಯತ್ನವನ್ನು ಚುನಾವಣಾ ಆಯೋಗ ಈ ಸಂದರ್ಭದಲ್ಲಿ ಮಾಡ್ತಾ ಇದೆ. ಜನ
ಉತ್ಸಾಹ ತೋರಿಸಲಿ, ಜನ ತಮ್ಮ ಹಕ್ಕು ಚಲಾಯಿಸಲಿ ಮತ್ತು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಎಷ್ಟು ಸುಲಭವಾಗಿ ಸುಲಲಿತವಾಗಿ ಮಾಡಿಕೊಡೋದಕ್ಕೆ ಸಾಧ್ಯ ಇದೆ ಅದನ್ನು ಚುನಾವಣಾ ಆಯೋಗ ಮಾಡ್ತಾ ಇದೆ. ನೋಡ್ತಾ ಇದ್ದೀರಿ, ಪ್ರಮುಖರೆಲ್ಲ ಬಂದು ಮತದಾನ ಮಾಡ್ತಾ ಇರೋದು ಮತ್ತು ಚಲಾಯಿಸ್ತಾ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.